बंगलुरु के समाजी कारकुन और कांग्रेस लीडर एन प्रभाकर ने पुलकेशी नगर असेंबली हलके के रुकने असेंबली एसी सरिनवास के खिलाफ सामने आए हैं। एसी सरिनवास के खिलाफ सामने आए इल्जामात के सिलसिले में वजाहत देने के लिए एक प्रेस कॉन्फ्रेंस मुनाकिद की। प्रेस कॉन्फ्रेंस से खिताब करते हुए एन प्रभाकर ने कहा कि एमएलए हकीकत से दूर हैं। अवाम में पैदा होने वाली गलत फहमियों को दूर करने के मकसद से ये वजाहत दी जा रही है। उन्होंने कहा कि एमएलए के खिलाफ लगे गए आरोपों की हकीकत की जांच किए बगैर किसी नतीजे पर पहुंचना दुरुस्त नहीं है। मुतालिक मामलात पर दस्तावेजात और हकीकत की बुनियाद पर गुफ्तागू होनी चाहिए। आइए प्रेस कॉन्फ्रेंस देखते हैं जहां अहम ऐलानात होने की तवक्को है। बिरा मेहरबानी हमारे साथ रहिए। ಸರ್, ನನ್ನ ಹೆಸರು ಪ್ರಭಾಕರ್ ಅಂತ. ನಾನು ಕಾಂಗ್ರೆಸ್ ಲೀಡ್ರು. ಸರ್, ಈಗ ಈ 13 ಕೋಟಿ ಹಗರಣ ಅಂತ ಹೇಳ್ತಾ ಇದ್ದಾರಲ್ಲ, 13 ಕೋಟಿ ಹಗರಣ ಬಂದ್ಬಿಟ್ಟು ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಡೆದಿರೋದಕ್ಕೆ ಯಾವುದೇ ಅಂತ ಆಧಾರ ಇಲ್ಲ. ಅವ್ರು ಬಂದ್ಬಿಟ್ಟು ವರ್ಕ್ ಆರ್ಡರ್ ತೋರಿಸ್ತಾ ಇದ್ದಾರೆ. ಬಿಲ್ ಆಗಿರೋದು ಯಾವುದು ತೋರಿಸ್ತಾ ಇಲ್ಲ. ಅವರು ಬರೀ ಫೋಟೋಸ್ ತೋರಿಸ್ತಾ ಇದ್ದಾರೆ, ವರ್ಕ್ ಆರ್ಡರ್ ತೋರಿಸ್ತಾ ಇದ್ದಾರೆ. ಬಿಲ್ ಆಗಿರೋದನ್ನ ಯಾವುದಂತೂ ಬಿ ಎಲ್ ಆರ್ ಯಾವ್ದು ತೋರಿಸಿಲ್ಲ ಅವರು. ಅದರಿಂದ ತಾವು ಏನಾದರೂ ಆ ಥರ ಆಗಿದ್ದರೆ ನೀವು RTI ಹಾಕಿ ಬಿಲ್ ತೆಗೆದುಬಿಟ್ಟು ಬೇಕಾದ್ರೆ ಅವ್ರು ಯಾರು ಇಂಜಿನಿಯರು ಯಾರು ಅಪ್ರೂವಲ್ ಮಾಡಿದಾರೋ ಅವ್ರ ಮೇಲೆ ಫೈಟ್ ಮಾಡಿ. ನೀವು ಬೇಡ ಅಂತ ಹೇಳೋದಿಲ್ಲ, ನಮ್ಮ MLAನೂ ಬೇಡ ಅಂತ ಹೇಳೋದಿಲ್ಲ. ನೀವು ಉಂಟು, ಇಂಜಿನಿಯರ್ ಉಂಟು. ಸೊ ಇದರಿಂದ ಯಾರು ಕೈವಾಡ ಅದನ್ನ ಹೇಳ್ತಾರೆ. ಇದ್ರ ಕೈವಾಡ ಇಲ್ಲದೆ ಇದ್ದಾರೆ ಸರ್. ಅನೇಕ ವಿರೋಧ ಪಕ್ಷದವ್ರು ಇದ್ದಾರೆ. ವಿರೋಧ ಪಕ್ಷದವ್ರು ಸುಮಾರು ಜನ ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಯಾರೋ ಒಬ್ಬರೊಂದು ಆಡಿಸ್ತಾ ಇರ್ತಾರೆ, ಕೈ ಆಡಿಸ್ತಾರೆ, ಆ ಥರ ಆಡಿಸ್ತಾ ಇರ್ತಾರೆ. ತೊಂದರೆ ಇಲ್ಲ. ಬಟ್ ಅದು MLA ಅವರಂತೂ ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ಎಲ್ಲೂ ಕಮ್ಮಿ ಮಾಡಿಲ್ಲ, ಯಾವ ವಾರ್ಡಲ್ಲೂ ಕಮ್ಮಿ ಮಾಡಿಲ್ಲ. ನಮ್ಮ ಏಳು ವಾರ್ಡ್, ಇವಾಗ 11 ವಾರ್ಡ್ ಆಗಿದೆ. ಹಳೆ 7 ವಾರ್ಡ್ ಏನಿದೆಯೋ ಇವಾಗಲೂ ಅಷ್ಟೇ ಒಳ್ಳೆ ಕೆಲಸಗಳು ಮಾಡ್ತಾನೆ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಮತ್ತೆ GLR ಪಂಪು ನಮ್ಮ ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ GLR ಪಂಪೇ ಇರಲಿಲ್ಲ. GLR ಪಂಪು ನಮ್ಮ MLA ಅವರು ವಿಧಾನಸಭೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು DCM ಆಗಿದ್ರು ನಮ್ಮ DK ಶಿವಕುಮಾರ್ ಸಾಹೇಬರು. ಆ ಟೈಮಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು 30 ಕೋಟಿ GLR ಪಂಪ್ ತಂದು ಕೆಲಸ ನಡೀತಾ ಇದೆ. ಇನ್ನೊಂದು 8 ತಿಂಗಳಲ್ಲೂ ಅದು ಬಂದ್ಬಿಟ್ಟು GLR ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವಾಗ GLR ಪಂಪ್ ತಂದ ಮೇಲೆ ನಮ್ಮ ಪೊಲೀಸ್ ಸ್ಟೇಷನ್ ಇಂದ ಇಲ್ಲಿ ನೀರು ಬರುತ್ತೆ ನಮ್ಮ GLRಗೆ. ಇವಾಗ ಪೈಪ್ ಹಾಕ್ಬೇಕಲ್ವಾ, ಅದಕ್ಕೆ ಪೈಪ್ ಹಾಕೋ ಟೈಮಲ್ಲಿ ಟೈನ್ ರೋಡಲ್ಲಿ ಸ್ವಲ್ಪ ಹೆವಿ ಟ್ರಾಫಿಕ್ ಜಾಮ್ ರೋಡ್ ಅದು, ಅಲ್ಲಿ ಪೈಪ್ ಹಾಕ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ವಾರ ಒಂದು 10 ದಿವಸ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಒಂದು 8-10 ದಿವಸ ಪ್ರಾಬ್ಲಮ್ ಆಗಿದೆ. ಆ ಟೈಮಲ್ಲಿ ಮಳೆ ಬಂದಿದೆ, ಅದು ಜನಗಳಿಗೆ ಸ್ವಲ್ಪ ತೊಂದರೆ ಆಗಿದೆ. ಅದಕ್ಕೆ ಕ್ಷಮಾಪಣೆ ಕೇಳೋಣ, ತೊಂದರೆ ಇಲ್ಲ. ಬಟ್ ಅದೇ ತರ ಕೆಲಸ ಪೈಪ್ ಹಾಕಾಗಿದೆ. ಇನ್ನೊಂದು ಇವಾಗ ನಮ್ಮ ವೈಟ್ ಟ್ಯಾಪಿಂಗ್ ನಡೀತಾ ಇದೆಯಲ್ಲ, ಅದು ಬಂದ್ಬಿಟ್ಟು ನಮ್ಮ ಗೋವಿಂದಪುರದ ಸರ್ಕಲ್ ಅಲ್ಲಿ ಇದೆ, ಸಿಗ್ನಲ್ ಅಲ್ಲಿ ಇದೆ. ಅಲ್ಲಿಂದ ಅರಬಿ ಕಾಲೇಜ್ ಬರುತ್ತೆ, ಅರಬಿ ಕಾಲೇಜಿಂದ ಕಾಡವಳ್ಳಿ ಬರುತ್ತೆ, ಅಲ್ಲಿಂದ ಹಾಗೆ ಕಂಟಿನ್ಯೂ ಆಗುತ್ತೆ. ವೈಟ್ ಟ್ಯಾಪಿಂಗ್ ತುಂಬಾ ಬಹಳ ಪ್ರೊಸೆಸಿಂಗ್ ಜಾಸ್ತಿ ಇದೆ. ಜನಗಳು ಸ್ವಲ್ಪ ಅನುಸರಿಸ್ಕೋಬೇಕು. ಯಾಕಂದ್ರೆ ಇದು ನಮ್ಮ 30-40 ವರ್ಷದಿಂದ ಆಗಿರೋ ಕೆಲಸಗಳಿವೆಲ್ಲ. MLA ಅವ್ರು ಬಂದ್ಬಿಟ್ಟು ಏನೋ ಮನಸ್ಸು ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಸ್ವಲ್ಪ ಕೋಆಪರೇಟ್ ಮಾಡಬೇಕು. ಈ ಕೋಆಪರೇಟ್ ಮಾಡಿದ್ರೆ ಮುಂದಕ್ಕೆ ಒಂದು 40-50 ವರ್ಷಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಅಭಿವೃದ್ಧಿ ನಾನು ಹಿಂದಿನ ಶಾಸಕರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಶಾಸಕರ ಬಂದ 25 ವರ್ಷ 30 ವರ್ಷ ಅಭಿವೃದ್ಧಿನ ಕಾಣ್ತಾ ಇದೀವಿ ನಾವು. ಪ್ರತಿಯೊಂದು ವಾರ್ಡಲ್ಲೂ ಅಷ್ಟೇ, ಎಲ್ಲ ಕಡೆ ನೀವು ಎಲ್ಲೇ ಹೋಗಿ ನೀವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಬೇರೆ ಮಾಡ್ತಾ ಇಲ್ಲ ನಮ್ಮ MLA ಅವರು. ಈ ವಾರ್ಡ್ ಮಾಡಬೇಕು, ಆ ವಾರ್ಡ್ ಮಾಡಬೇಕು ಅಂತಿಲ್ಲ, ಎಲ್ಲಾ ವಾರ್ಡಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಚೆನ್ನಾಗಿ ನಡೀತಾ ಇದೆ. ಅದರಿಂದ ದಯವಿಟ್ಟು ಏನಾದರೂ ಸಾರ್ವಜನಿಕರಿಗೆ ತೊಂದರೆ ಆಗಿದ್ರೆ ಕ್ಷಮಾಪಣೆ ಕೇಳ್ತೀವಿ. ಸ್ವಲ್ಪ ದಿವಸ ಅನುಸರಿಸ್ಕೊಳ್ಳಿ. ಮುಂದಿನ ದಿನದಲ್ಲಿ ನಿಮ್ಗಾಗ್ಲಿ ನಿಮ್ಮ ಪೀಳಿಗೆಗಾಗ್ಲಿ ಒಳ್ಳೇದಾಗುತ್ತೆ ಅಷ್ಟೇ ಸರ್. सलाम अलैकुम। मैं माइनॉरिटी ब्लॉक प्रेसिडेंट बात कर रहा हूँ। देखो, बहुत दिनों से हमारे एरिया को बहुत पानी की तकलीफ है। समझो कि हल्ली में पानी की ऐसी तकलीफ है, वो ये तुम्हारा बंगारगिरी, मदीना मोहल्ला, टैंक मोहल्ला, पंजाबा लाइन में, ये सभी जगह बहुत पानी की तकलीफ है हमने। अब MLA आपको GLR पंप बना कहाँ तुम्हारा प्लेन अच्छा रिकॉर्ड बना रही सस्ते,
वो पाइप का काम होना चाहिए। कहाँ से जाना? अस्सलामुअलैकुम। तुम्हारा नेताजी रोड से लेको हाई ग्राउंड से मुकेश नगर अभी में टैनी रोड गुजर को हमारे नगर एमएलए में अंदर जा रहा है। मुझे एक वार्ड प्रेसिडेंट बने रोड नहीं आवाज बहुत खराब आ रही थी। काम पाइप का चालू है। अब उस जबरदस्त आ रहा है जरा रोड डैमेज हो रहा है, वो रोड में आको फुल ट्रैफिक एरिया वो, उस वजह से जरा तकलीफ हो रही है। वो तकलीफ को संभाल ले तो अच्छे अंदर हमारे एरिया को पानी की सहूलत हो चाहिए। इस वजह से पानी का मसले के वास्ते रोड खोद नहीं वो होगा तो रोड कंप्लीट हुआ तो व्हाइट टॉपिंग का भी काम चालू होने को है। तुम्हारा नागवारा से लेको नेताजी रोड वो सब पूरा व्हाइट टॉपिंग होने को है इंशाल्लाह। वो एक क्या भी इसमें हम ना अब जरा तकलीफ हो रहा है, आइंदा पूरा अच्छा होता। अब दूसरा अस्सलामुअलैकुम।